ನಡೀತಾ ಇರೋದು. ಈ ವರ್ಷದಲ್ಲೇ ಇದು 4ನೇ ಸಲ ರೋಡ್ ರಿಪೇರಿ ಮಾಡ್ತಾ ಇರೋದು. ತುಂಬ ಪ್ರಾಬ್ಲಮ್ ಆಗಿದೆ ಸರ್. ವಯಸ್ಸಾಗಿರೋರಂತೂ ಓಡಾಡೋಕ್ಕಾಗಲ್ಲ ರೋಡಲ್ಲಿ. ಇದು ಬಂದು ಮಾಡ್ಕೊಡ್ತೀನಿ ಅಂತಾರೆ, ಯಾರು ಒಬ್ಬರು ಬರಲ್ಲ. ಅವ್ರಿಗೆ ಓಟ್ ಬೇಕು ಅಂದಾಗ ಮಾತ್ರ ಬರ್ತಾರೆ, ಬೇರೆ ಟೈಮಲ್ಲಿ ಬರೋದೇ ಇಲ್ಲ. ಇದೊಂದೇ ಏರಿಯಾ ಇಲ್ಲ ಸರ್, ಹೋಲ್ ಅನಂತ್ ನಗರಲ್ಲಿ ರೋಡೇ ಸರಿ ಇಲ್ಲ. ನಾವು ಬೇರೆ ಏನೂ ಕೇಳ್ತಾ ಇಲ್ಲ, ಬೇಸಿಕ್ ನೀಡ್ಸು, ಒಂದು ಟ್ರಾಫಿಕ್ ಸಿಗ್ನಲ್ಲು, ಒಬ್ರು ಪೊಲೀಸವರು, ರೋಡ್ ಪ್ರಾಪರ್ ಆಗಿದ್ರೆ ಅಷ್ಟೇ ಸಾಕು ಸರ್. ಬೇರೆ ಏನೂ ನಾವು ಕೇಳ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೊಂದೇ ರೀಸನ್ಗೆ, ಬೇರೆ ಇನ್ನೇನು ರೀಸನ್ ಅಲ್ಲ. ಅವ್ರ ಮನೆ ಹೆಣ್ಮಕ್ಳಾದ್ರೆ ಅವ್ರು ಬಿಡ್ತಾ ಇದ್ರ ಸರ್? 27 ವರ್ಷ ಹುಡುಗಿಗೆ, 4 ವರ್ಷ ಮಗು ಇರೋದು. ಆ ಮಗು ಏನು ಮಾಡ್ತಾನೆ ಈಗ? ಸ್ಲಿಪ್ ಆಗಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟ್ ರೋಡ್ ಕರೆಕ್ಟ್ ಆಗಿರೋ ಸ್ಲಿಪ್ ಆಗಿ ಬೀಳ್ತಾ ಇದ್ರಾ? ಅವ್ರದ್ದು ತಪ್ಪಿದೆ ಹೆಲ್ಮೆಟ್ ಹಾಕೊಳ್ದೇ ಇರೋದು. ಬಟ್ ರೋಡ್ ಸ್ಲಿಪ್ ಆಗೋ ಕಾರಣ ಏನು? ಕಾರಣ ಯಾರು ಇರ್ಬೋದು ಹೇಳಿ? ಒಬ್ರು ಇವಾಗ ಇಲ್ಲಿರೋ MLA ಒಬ್ರು ಬಂದಿಲ್ಲ, ಇಲ್ಲಿ ಯಾರು ಬಂದು ನಮಗೆ ಸಜೆಷನ್ ಕೊಡ್ತಾ ಇಲ್ಲ. ಎಲ್ಲ ನಮ್ಮ ಡಿಮ್ಯಾಂಡ್ ಒಂದೇ ಸರ್, ರೋಡ್ ಬೇಕು, ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಸಿಗ್ನಲ್ ಬೇಕು, ಪ್ರಾಪರ್ ಪೊಲೀಸ್ ಅವ್ರು ಬೇಕಿಲ್ಲಿ. ಇಲ್ದಿದ್ರೆ ಆಗಲ್ಲ. ಫುಲ್ ಹೋಲ್ ಅನಂತ್ ನಗರ್ ಫುಲ್ ತುಂಬಾ ಪ್ರಾಬ್ಲಮ್ ಇದೆ ಸರ್ ರೋಡ್. ಅನಂತ ನಗರದಲ್ಲಿ ಇತ್ತೀಚೆಗೆ ಅಂದರೆ ನಿನ್ನೆ ಒಂದು ಅಪಘಾತದಲ್ಲಿ ಒಂದು ಮಹಿಳೆ ಮೃತಪಟ್ಟಿದ್ದ ಒಂದು ಘಟನೆ ಏನು ಅಂದರೆ ಅನಿರೀಕ್ಷಿತವಾಗಿ ಅದು ಶಾಲೆಯ ಸಂದರ್ಭದಲ್ಲಿ ಸ್ವಲ್ಪ ಸಂಚಾರ ಜಾಸ್ತಿ ಇರುತ್ತೆ ಅನಂತ ನಗರದಲ್ಲಿ. ಅದರಿಂದ ಒತ್ತಡದಲ್ಲಿ ಏನೋ ಆಗಿದೆ. ಆದರೆ ಅದು ನಗರಸಭೆಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ. ರಸ್ತೆಯಲ್ಲಿ ಯಾವುದೇ ಗುಂಡಿನೂ ಸಹ ಖಂಡಿತ ಇಲ್ಲ. ಏನಂದರೆ ಅನಂತ ನಗರದಲ್ಲಿ ಇತ್ತೀಚೆಗೆ ಇಲ್ಲಿ ಜನರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಏನು ಅಂದರೆ ಒಳಚರಂಡಿ ಮತ್ತು ಕಾವೇರಿ ನೀರಿನ ಪೈಪ್ಲೈನ್ ಕಾಮಗಾರಿಗಳು ತ್ವರಿತವಾಗಿ ನಡೀತಾ ಇರೋದರಿಂದ ಅದೇ ಸಂದರ್ಭದಲ್ಲಿ ಮಳೆಯಾಗಿ ಸ್ವಲ್ಪ ಸಾರ್ವಜನಿಕರಿಗೆ ಸಂಚಾರ ತೊಂದರೆ ಆಗಿದೆ. ಅದನ್ನೇ ಅವರು ಈ ಕೆಲಸದ ವಿಚಾರನ ಬದಿಗಿಟ್ಟು ರಸ್ತೆ ವಿಚಾರ ಅಂತೇಳಿ ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ವಿಪರೀತ ನಿನ್ನೆಯಿಂದ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಈಗ ಒಂದು ಸಭೆ ನಡೆಸಿ ಈ ವಿಚಾರವನ್ನು ಕೂಲಂಕುಷವಾಗಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಅವರಿಗೆ ಮನದಟ್ಟು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ತ್ವರಿತವಾಗಿ ಈಗ ಸಮಸ್ಯೆ ಆಗಿದೆ ಈ ಕಾಮಗಾರಿಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಈ ಸಾರ್ವಜನಿಕರ ಜೊತೆಯಲ್ಲಿ ನಾವು ಅವ್ರ ಸಮಸ್ಯೆಗಳಲ್ಲಿ ಅವ್ರ ಜೊತೆಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ನಿಮ್ಮದೇ ನಗರಸಭೆ ಇದೆ ಸರ್, ಎಲ್ಲಿ ಈ ಒಂದು ಕಾವೇರಿ ಪೈಪ್ಲೈನು ಮತ್ತು UGD ವರ್ಕ್ ಆಗ್ತಾ ಇರೋದ್ರಿಂದ ಸಮನ್ವಯದ ಕೊರತೆಯಿಂದನೂ ಕೂಡ ನಿಧಾನ ಆಗ್ತಾಯಿದೆ ಕೆಲಸ. ಹಾಗಾಗಿ ಜನರಿಗೆ ಸಮಸ್ಯೆ ಹೆಚ್ಚಾಗ್ತದೆ. ಜೊತೆಗೆ ಅನಂತ ನಗರ ಹೆಚ್ಚು ಕಮರ್ಷಿಯಲ್ ಆಗಿರೋದ್ರಿಂದ, ಇದು ರೆಸಿಡೆನ್ಷಿಯಲ್ ಲೇಔಟು ಕಮರ್ಷಿಯಲ್ ಆಗಿರೋದು ಕೂಡ ಸಮಸ್ಯೆ ಆಗ್ತದೆ. ಅದಕ್ಕೇನು ಸರ್ ಪರ್ಯಾಯ? ಸರ್, ಈಗ ಕಾಮಗಾರಿಗಳೇನು ನಡೀತಾ ಇದೆ ಅದನ್ನು ರಿಪೇರಿ ಮಾಡೋಂಥ ಕೆಲಸಕ್ಕೆ ತಮಿಳುನಾಡಿಂದ ಏನೇನು ನಾವು ಅದಕ್ಕೆ ಅಗತ್ಯ ವಸ್ತುಗಳು ಬೇಕೋ ಅದು ಬರ್ತಾಯಿಲ್ಲ. ಅದೊಂದು ನಮಗೆ ಸಮಸ್ಯೆ ಇದೆ ಅಂತ ಅಲ್ಲಿ ಅವರು ಕಾಂಟ್ರಾಕ್ಟರ್ಸ್ ಹೇಳ್ತಿದ್ದಾರೆ. ಅದು ನಿಜವೂ ಸಹ ಅವರಿಗೆ ಸಿಗ್ತಿಲ್ಲ. ವೆಟ್ ಮಿಕ್ಸ್ ಇರ್ಬೋದು, ಅವರಿಗೆ ಹಾಕೋದಕ್ಕೆ ಅಲ್ಲಿ ಸಿಗ್ತಾ ಇಲ್ಲ. ಅದಕ್ಕೂ ಸ್ವಲ್ಪ ಡಿಲೇ ಆಯಿತು. ಅದಕ್ಕೆ ಒಂದು ತುರ್ತು ಸಭೆಯನ್ನು ಕರೆದಿದ್ದೀವಿ. ತ್ವರಿತವಾಗಿ ಒಂದು 3 ದಿನದಲ್ಲಿ ಈಗ ಅಗದಿದ್ದಾರೆ ಅದನ್ನೆಲ್ಲ ಮುಗಿಸೋದಕ್ಕೆ ನಾವು ಒಂದು ಕ್ರಮ ತಗೊಳ್ತೀವಿ ಸರ್.